ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ದಳಪತಿ ಎಚ್ ಡಿ ಕುಮಾರಸ್ವಾಮಿ ಇದೀಗ ಕೇಂದ್ರ ಸಚಿವ, ಉಕ್ಕು ಸಚಿವ. ಆದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ 3.5 ವರ್ಷ ಇದೆ. ಇನ್ನು ಕೂಡ ನಾಡಿದ್ದು 2 ವರ್ಷ ಆಗುತ್ತೆ. 2 ವರ್ಷ ಆದ ನಂತರ ಮತ್ತೆ 3 ವರ್ಷ. ಆಮೇಲೆ ಅಲ್ಲಿ ಡಿ ಕೆ ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬಿಡಿ, ನಿಮಗೆಲ್ಲ ಗೊತ್ತಿರುವಂತದ್ದೇ. ಇನ್ನೂ 4 ವರ್ಷ ಇದೆ. ಈ ನಡುವೆ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಪರಿಪೂರ್ಣವಾಗಿ ನನಗೆ 5 ವರ್ಷ ಅವಕಾಶ ಕೊಡಿ, ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ತಮ್ಮ ಕನಸನ್ನ ಕರ್ನಾಟಕದ ಜನರ ಜೊತೆ ಹಂಚಿಕೊಂಡಿದ್ದಾರೆ. ನನಗೆ 1 ಬಾರಿ ಚಾನ್ಸ್ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿರುವಂತದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಎಸ್, ಒಂದೇ 1 ಬಾರಿ 5 ವರ್ಷ ಸ್ವತಂತ್ರ ಸರ್ಕಾರ ಕೊಡಿ ಅಂದರೆ ಅನೇಕ ಡೌಟ್ಗಳು ಬರ್ತಾ ಇದೆ. ಹಾಗಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಸರ್ಕಾರ ಅಂತಂದ್ರೆ ಕೇವಲ ಜೆಡಿಎಸ್ ಮಾತ್ರ ಹೋಗುತ್ತಾ, ಬಿಜೆಪಿ ಜೊತೆ ಹೋಗುತ್ತಾ, ಏನಿದು? ನನಗೂ ಒಂದು ಅವಕಾಶ ಕೊಡಿ, ಎಲ್ಲ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೇನೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿರುವಂತದ್ದು ಅನೇಕರನ್ನು ಹುಬ್ಬೇರಿಸುವಂತೆ ಮಾಡ್ತಾ ಇದೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನಪ್ಪ ಆಗ್ತಾ ಇದೆ ಅನ್ನುವಂಥ ಕುತೂಹಲ ಕೂಡ ಮೂಡ್ತಾ ಇದೆ. ಅದರ ಜೊತೆಗೆ ಕೆಲವರಿಗೆಲ್ಲ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಮೊನ್ನೆ ಭೇಟಿಯಾದ್ರಲ್ಲ, ಆ ಫ್ಲಾಶ್ ಬ್ಯಾಕ್ ಎಲ್ಲ ಬಂದೋಯ್ತು. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಒಂದು ಬಾರಿ ತೀರ್ಮಾನ ಮಾಡಿ, ಎಲ್ಲಾರನ್ನೂ ನೋಡಿದಿರಿ. 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ, ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ. ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತ. ಮತ್ತೆ ಗುರುಗುರು ಅಂತ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ದಳಪತಿ ಎಚ್ ಡಿ ಕುಮಾರಸ್ವಾಮಿ ಇದೀಗ ಕೇಂದ್ರ ಸಚಿವ, ಉಕ್ಕು ಸಚಿವ. ಆದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ 3.5 ವರ್ಷ ಇದೆ. ಇನ್ನು ಕೂಡ ನಾಡಿದ್ದು 2 ವರ್ಷ ಆಗುತ್ತೆ. 2 ವರ್ಷ ಆದ ನಂತರ ಮತ್ತೆ 3 ವರ್ಷ. ಆಮೇಲೆ ಅಲ್ಲಿ ಡಿ ಕೆ ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬಿಡಿ, ನಿಮಗೆಲ್ಲ ಗೊತ್ತಿರುವಂತದ್ದೇ. ಇನ್ನೂ 4 ವರ್ಷ ಇದೆ. ಈ ನಡುವೆ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಪರಿಪೂರ್ಣವಾಗಿ ನನಗೆ 5 ವರ್ಷ ಅವಕಾಶ ಕೊಡಿ, ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ತಮ್ಮ ಕನಸನ್ನ ಕರ್ನಾಟಕದ ಜನರ ಜೊತೆ ಹಂಚಿಕೊಂಡಿದ್ದಾರೆ. ನನಗೆ 1 ಬಾರಿ ಚಾನ್ಸ್ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿರುವಂತದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಎಸ್, ಒಂದೇ 1 ಬಾರಿ 5 ವರ್ಷ ಸ್ವತಂತ್ರ ಸರ್ಕಾರ ಕೊಡಿ ಅಂದರೆ ಅನೇಕ ಡೌಟ್ಗಳು ಬರ್ತಾ ಇದೆ. ಹಾಗಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಸರ್ಕಾರ ಅಂತಂದ್ರೆ ಕೇವಲ ಜೆಡಿಎಸ್ ಮಾತ್ರ ಹೋಗುತ್ತಾ, ಬಿಜೆಪಿ ಜೊತೆ ಹೋಗುತ್ತಾ, ಏನಿದು? ನನಗೂ ಒಂದು ಅವಕಾಶ ಕೊಡಿ, ಎಲ್ಲ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೇನೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿರುವಂತದ್ದು ಅನೇಕರನ್ನು ಹುಬ್ಬೇರಿಸುವಂತೆ ಮಾಡ್ತಾ ಇದೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನಪ್ಪ ಆಗ್ತಾ ಇದೆ ಅನ್ನುವಂಥ ಕುತೂಹಲ ಕೂಡ ಮೂಡ್ತಾ ಇದೆ. ಅದರ ಜೊತೆಗೆ ಕೆಲವರಿಗೆಲ್ಲ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಮೊನ್ನೆ ಭೇಟಿಯಾದ್ರಲ್ಲ, ಆ ಫ್ಲಾಶ್ ಬ್ಯಾಕ್ ಎಲ್ಲ ಬಂದೋಯ್ತು. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಒಂದು ಬಾರಿ ತೀರ್ಮಾನ ಮಾಡಿ, ಎಲ್ಲಾರನ್ನೂ ನೋಡಿದಿರಿ. 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ, ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ. ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತ. ಮತ್ತೆ ಗುರುಗುರು ಅಂತ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ದಳಪತಿ ಎಚ್ ಡಿ ಕುಮಾರಸ್ವಾಮಿ ಇದೀಗ ಕೇಂದ್ರ ಸಚಿವ, ಉಕ್ಕು ಸಚಿವ. ಆದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ 3.5 ವರ್ಷ ಇದೆ. ಇನ್ನು ಕೂಡ ನಾಡಿದ್ದು 2 ವರ್ಷ ಆಗುತ್ತೆ. 2 ವರ್ಷ ಆದ ನಂತರ ಮತ್ತೆ 3 ವರ್ಷ. ಆಮೇಲೆ ಅಲ್ಲಿ ಡಿ ಕೆ ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬಿಡಿ, ನಿಮಗೆಲ್ಲ ಗೊತ್ತಿರುವಂತದ್ದೇ. ಇನ್ನೂ 4 ವರ್ಷ ಇದೆ. ಈ ನಡುವೆ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಪರಿಪೂರ್ಣವಾಗಿ ನನಗೆ 5 ವರ್ಷ ಅವಕಾಶ ಕೊಡಿ, ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ತಮ್ಮ ಕನಸನ್ನ ಕರ್ನಾಟಕದ ಜನರ ಜೊತೆ ಹಂಚಿಕೊಂಡಿದ್ದಾರೆ. ನನಗೆ 1 ಬಾರಿ ಚಾನ್ಸ್ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿರುವಂತದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಎಸ್, ಒಂದೇ 1 ಬಾರಿ 5 ವರ್ಷ ಸ್ವತಂತ್ರ ಸರ್ಕಾರ ಕೊಡಿ ಅಂದರೆ ಅನೇಕ ಡೌಟ್ಗಳು ಬರ್ತಾ ಇದೆ. ಹಾಗಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಸರ್ಕಾರ ಅಂತಂದ್ರೆ ಕೇವಲ ಜೆಡಿಎಸ್ ಮಾತ್ರ ಹೋಗುತ್ತಾ, ಬಿಜೆಪಿ ಜೊತೆ ಹೋಗುತ್ತಾ, ಏನಿದು? ನನಗೂ ಒಂದು ಅವಕಾಶ ಕೊಡಿ, ಎಲ್ಲ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೇನೆ ಅಂತ
ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿರುವಂತದ್ದು ಅನೇಕರನ್ನು ಹುಬ್ಬೇರಿಸುವಂತೆ ಮಾಡ್ತಾ ಇದೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನಪ್ಪಾ ಆಗ್ತಾ ಇದೆ ಅನ್ನುವಂತ ಕುತೂಹಲ ಕೂಡ ಮೂಡ್ತಾ ಇದೆ. ಅದರ ಜೊತೆಗೆ ಕೆಲವರಿಗೆಲ್ಲ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಮೊನ್ನೆ ಭೇಟಿಯಾದ್ರಲ್ಲ, ಆ ಫ್ಲಾಶ್ ಬ್ಯಾಕ್ ಎಲ್ಲ ಬಂದೋಯ್ತು. ಏನ್ ಹೇಳಿದ್ರು ಕೇಳಿಸ್ಕೊಂಡು. ಒಂದು ಬಾರಿ ತೀರ್ಮಾನ ಮಾಡಿ ಎಲ್ಲಾರನ್ನೂ ನೋಡಿದಿರಿ. 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ. ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತನ. ಮತ್ತೆ ಗುರುಗುರು ಅಂತ ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ದಳಪತಿ ಎಚ್ ಡಿ ಕುಮಾರಸ್ವಾಮಿ ಇದೀಗ ಕೇಂದ್ರ ಸಚಿವ, ಉಕ್ಕು ಸಚಿವ. ಆದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ 3.5 ವರ್ಷ ಇದೆ. ಇನ್ನು ಕೂಡ ನಾಡಿದ್ದು 2 ವರ್ಷ ಆಗುತ್ತೆ. 2 ವರ್ಷ ಆದ ನಂತರ ಮತ್ತೆ 3 ವರ್ಷ. ಆಮೇಲೆ ಅಲ್ಲಿ ಡಿಕೆ ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬಿಡಿ, ನಿಮಗೆಲ್ಲ ಗೊತ್ತಿರುವಂತದ್ದೇ. ಇನ್ನೂ 4 ವರ್ಷ ಇದೆ. ಈ ನಡುವೆ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಪರಿಪೂರ್ಣವಾಗಿ ನನಗೆ 5 ವರ್ಷ ಅವಕಾಶ ಕೊಡಿ, ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ತಮ್ಮ ಕನಸನ್ನ ಕರ್ನಾಟಕದ ಜನರ ಜೊತೆ ಹಂಚಿಕೊಂಡಿದ್ದಾರೆ. ನನಗೆ ಒಂದು ಬಾರಿ ಚಾನ್ಸ್ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿರುವಂತದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಎಸ್, ಒಂದೇ ಒಂದು ಬಾರಿ 5 ವರ್ಷ ಸ್ವತಂತ್ರ ಸರ್ಕಾರ ಕೊಡಿ ಅಂದರೆ ಅನೇಕ ಡೌಟ್ಗಳು ಬರ್ತಾ ಇದೆ. ಹಾಗಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಸರ್ಕಾರ ಅಂತಂದ್ರೆ ಕೇವಲ ಜೆಡಿಎಸ್ ಮಾತ್ರ ಹೋಗುತ್ತಾ, ಬಿಜೆಪಿ ಜೊತೆ ಹೋಗುತ್ತಾ, ಏನಿದು? ನನಗೂ ಒಂದು ಅವಕಾಶ ಕೊಡಿ, ಎಲ್ಲ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೇನೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿರುವಂತದ್ದು ಅನೇಕರನ್ನು ಹುಬ್ಬೇರಿಸುವಂತೆ ಮಾಡ್ತಾ ಇದೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನಪ್ಪಾ ಆಗ್ತಾ ಇದೆ ಅನ್ನುವಂತ ಕುತೂಹಲ ಕೂಡ ಮೂಡ್ತಾ ಇದೆ. ಅದರ ಜೊತೆಗೆ ಕೆಲವರಿಗೆಲ್ಲ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಮೊನ್ನೆ ಭೇಟಿಯಾದ್ರಲ್ಲ, ಆ ಫ್ಲಾಶ್ ಬ್ಯಾಕ್ ಎಲ್ಲ ಬಂದೋಯ್ತು. ಏನ್ ಹೇಳಿದ್ರು ಕೇಳಿಸ್ಕೊಂಡು. ಒಂದು ಬಾರಿ ತೀರ್ಮಾನ ಮಾಡಿ ಎಲ್ಲಾರನ್ನೂ ನೋಡಿದಿರಿ. 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ. ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತನ. ಮತ್ತೆ ಗುರುಗುರು ಅಂತ ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ದಳಪತಿ ಎಚ್ ಡಿ ಕುಮಾರಸ್ವಾಮಿ ಇದೀಗ ಕೇಂದ್ರ ಸಚಿವ, ಉಕ್ಕು ಸಚಿವ. ಆದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ 3.5 ವರ್ಷ ಇದೆ. ಇನ್ನು ಕೂಡ ನಾಡಿದ್ದು 2 ವರ್ಷ ಆಗುತ್ತೆ. 2 ವರ್ಷ ಆದ ನಂತರ ಮತ್ತೆ 3 ವರ್ಷ. ಆಮೇಲೆ ಅಲ್ಲಿ ಡಿಕೆ ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬಿಡಿ, ನಿಮಗೆಲ್ಲ ಗೊತ್ತಿರುವಂತದ್ದೇ. ಇನ್ನೂ 4 ವರ್ಷ ಇದೆ. ಈ ನಡುವೆ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಪರಿಪೂರ್ಣವಾಗಿ ನನಗೆ 5 ವರ್ಷ ಅವಕಾಶ ಕೊಡಿ, ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ತಮ್ಮ ಕನಸನ್ನ ಕರ್ನಾಟಕದ ಜನರ ಜೊತೆ ಹಂಚಿಕೊಂಡಿದ್ದಾರೆ. ನನಗೆ ಒಂದು ಬಾರಿ ಚಾನ್ಸ್ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿರುವಂತದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಎಸ್, ಒಂದೇ ಒಂದು ಬಾರಿ 5 ವರ್ಷ ಸ್ವತಂತ್ರ ಸರ್ಕಾರ ಕೊಡಿ ಅಂದರೆ ಅನೇಕ ಡೌಟ್ಗಳು ಬರ್ತಾ ಇದೆ. ಹಾಗಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಸರ್ಕಾರ ಅಂತಂದ್ರೆ ಕೇವಲ ಜೆಡಿಎಸ್ ಮಾತ್ರ ಹೋಗುತ್ತಾ, ಬಿಜೆಪಿ ಜೊತೆ ಹೋಗುತ್ತಾ, ಏನಿದು? ನನಗೂ ಒಂದು ಅವಕಾಶ ಕೊಡಿ, ಎಲ್ಲ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೇನೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿರುವಂತದ್ದು ಅನೇಕರನ್ನು ಹುಬ್ಬೇರಿಸುವಂತೆ ಮಾಡ್ತಾ ಇದೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನಪ್ಪಾ ಆಗ್ತಾ ಇದೆ ಅನ್ನುವಂತ ಕುತೂಹಲ ಕೂಡ ಮೂಡ್ತಾ ಇದೆ. ಅದರ ಜೊತೆಗೆ ಕೆಲವರಿಗೆಲ್ಲ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಮೊನ್ನೆ ಭೇಟಿಯಾದ್ರಲ್ಲ, ಆ ಫ್ಲಾಶ್ ಬ್ಯಾಕ್ ಎಲ್ಲ ಬಂದೋಯ್ತು. ಏನ್ ಹೇಳಿದ್ರು ಕೇಳಿಸ್ಕೊಂಡು. ಒಂದು ಬಾರಿ ತೀರ್ಮಾನ ಮಾಡಿ ಎಲ್ಲಾರನ್ನೂ ನೋಡಿದಿರಿ. 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ. ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತನ. ಮತ್ತೆ ಗುರುಗುರು